ಗಾನ ಕೋಗಿಲೆ ಅಸ್ತಂಗತರಾಗಿದ್ದಾರೆ. ಹೃದಯಾಘಾತದಿಂದಾಗಿ ಎಸ್ ಜಾನಕಿ ವಿಧಿವಶರಾಗಿರುವುದು ಕರುನಾಡಿಗೂ ದೊಡ್ಡ ಆಘಾತ. ನಿನ್ನೆ ಅಗಲಿದ ಜಾನಕಿಯವರ ಅಂತ್ಯ ಸಂಸ್ಕಾರ ಇವತ್ತು ನೆರವೇರುತ್ತೆ. ಅವರ ಇಚ್ಛೆಯಂತೆ ಮೈಸೂರಲ್ಲೇ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದ್ದು, ನಿನ್ನೆ ಖಾಸಗಿ ಆಸ್ಪತ್ರೆಯಲ್ಲಿ ಜಾನಕಿಯವರು ವಿಧಿವಶರಾದರು. ಈಗ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನ ಪಡಿತಾ ಇದ್ದಾರೆ ಅಭಿಮಾನಿಗಳು. ಸಂಜೆಯವರೆಗೂ ಕೂಡ ಜಾನಕಮ್ಮನ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ನಂತರ ಅಂತ್ಯ ಸಂಸ್ಕಾರ. ಅವರ ಸಾಕು ಮಗ ನವೀನ್ರ ಫಾರ್ಮ್ ಹೌಸ್ನಲ್ಲಿ ಅಂತಿಮ ಸಂಸ್ಕಾರ ನೆರವೇರುತ್ತೆ. ಅಂದರೆ ಅವರೇ ಸೂಚನೆಯನ್ನು ಕೊಟ್ಟಿದ್ದರಂತೆ, ಇದೇ ಜಾಗದಲ್ಲೇ ನನ್ನ ಅಂತ್ಯ ಸಂಸ್ಕಾರ ನೆರವೇರಬೇಕು ಅನ್ನೋದು. ಹಾಗಾಗಿ ಅಲ್ಲೇ ಅದಕ್ಕಾಗಿ ಸಿದ್ಧತೆಗಳಾಗಿದೆ. 6 ದಶಕಗಳ ಕಾಲ 17ಕ್ಕೂ ಅಧಿಕ ಭಾಷೆಗಳಲ್ಲಿ ಹಾಡಿ ಎಲ್ಲರ ಮನದಲ್ಲಿ ಒಂದು ದೊಡ್ಡ ಛಾಪು ಮೂಡಿಸಿರುವಂತಹ ಸ್ವರ ಸಾಮ್ರಾಜ್ಞಿ ಎಂದು ನೆನಪು ಮಾತ್ರ. ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಈಗಾಗಲೇ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕರಿಗೆ, ಗಣ್ಯರಿಗೆ ದರ್ಶನಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನದವರೆಗೂ ಕೂಡ ಇಲ್ಲೇ ಮಹಾರಾಜ ಮೈದಾನದಲ್ಲೇ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಆ ನಂತರ ಗಾನ ಕೋಗಿಲೆ ಲೀನವಾಗಲಿದ್ದಾರೆ. ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಆಂಧ್ರ ಮೂಲದವರು ಜಾನಕಮ್ಮ, ಆದರೆ ತಮ್ಮ ಗಾಯನದ ಮೂಲಕ, ಜೊತೆಗೆ ಅವರಿಗಿದ್ದಂತಹ ಅಗಾಧ ಕನ್ನಡ ಮತ್ತು ಕನ್ನಡಿಗರ ಜೊತೆಗಿನ ಪ್ರೇಮದ ಮೂಲಕ ಅವರು ಕನ್ನಡ ನಾಡಿನೊಂದಿಗೆ ಬಹಳ ದೊಡ್ಡ ನಂಟು. ಮೈಸೂರಲ್ಲೇ ಅವರು ಕೊನೆಯುಸಿರೆಳೆದದ್ದು. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಈಗ ಮೈಸೂರಿನಲ್ಲೇ ನೇರ ಸಂಪರ್ಕದಲ್ಲಿದ್ದಾರೆ. ಜಗ್ಗಿನ್, ವಿಧಿವಶರಾಗಿದ್ದಾರೆ ಜಾನಕಮ್ಮ. ಅವರನ್ನ ನೆನೆದು ಕಂಬನಿ ಮಿಡಿತಾ ಇದ್ದಾರೆ ಅಸಂಖ್ಯ ಅಭಿಮಾನಿಗಳು. ಈಗ ಪಾರ್ಥಿವದ ದರ್ಶನಕ್ಕೆ ಗಣ್ಯಾತಿ ಗಣ್ಯರೇನು ಬರ್ತಾ ಇದ್ದಾರೆ, ಅಲ್ಲಿನ ಚಿತ್ರಣ ಕೊಡೋದಾದ್ರೆ ಹೇಗಿದೆ ವ್ಯವಸ್ಥೆ, ಯಾರೆಲ್ಲ ಇವರೆಗೂ ಬಂದಿದ್ದಾರೆ ಅಂತ? ಪ್ರತಿಮಾ, ನಿಜಕ್ಕೂ ಕೂಡ ಅಂದರೆ ಜಾನಕಮ್ಮನವರಿಗೆ ಮೈಸೂರಿನ ನಂಟು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಹೀಗಾಗಿ ಅವರು ಕೊನೆಯ ದಿನಗಳನ್ನು ಕೂಡ ಇಲ್ಲೇನೇ ಕಳೀತಾ ಇದ್ರು. ಈಗ ಬೆಳಗಿನಿಂದ ಕೂಡ ಅಪಾರ ಸಂಖ್ಯೆಯ ಅವರ ಅಪ್ಪಟ ಅಭಿಮಾನಿಗಳು ಇಲ್ಲಿ ಮೈಸೂರಿನ ಮಹಾರಾಜ ಮೈದಾನಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದು. ಸಹಜವಾಗಿ ನಂತರ 17 ಭಾಷೆ, ಅದಕ್ಕಿಂತ ಹೆಚ್ಚಾಗಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರ್ತಕ್ಕಂಥದ್ದನ್ನು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಊಹಿಸೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಅವರು ಒಂದು ವರ್ಗದ ಆಡಿಯನ್ಸ್ಗೆ ಮಾತ್ರ ಅಲ್ಲ, ಎಲ್ಲ ವರ್ಗದ ಆಡಿಯನ್ಸ್ಗೆ ಕನೆಕ್ಟ್ ಆಗಿರ್ತಕ್ಕಂತಹ ಗಾಯಕರು. ಸೊ ಹೀಗಾಗಿ ಅವರ ಅಪ್ಪಟ ಅಭಿಮಾನಿಗಳು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರಿ, ಅಮ್ಮ ಅಂದರೆ ನಿಮ್ಗೆ ಹೇಗೆ ನೆನಪಾಗ್ತಾರೆ? ಅಮ್ಮ ಅಂದರೆ ದೇವರು ಸರ್. ಅಮ್ಮ ತಾಯಿಗೆ ವಿಶೇಷವಾದ ಸ್ಥಾನ ಈ ನಮ್ಮ ಭೂಮಂಡಲದಲ್ಲಿದೆ. ತಾಯಿ ಅಮ್ಮ ಅಂದರೆ ಅಮ್ಮನೇ, ದೇವರೇ, ಶಾರದಾಂಬೆನೇ ತಾಯಿ. ಆ ತಾಯಿ ಈ ನಮ್ಮ ಈ ಭೂಮಂಡಲದಲ್ಲಿ ಹುಟ್ಟಿರೋದು ಭಾಳ ಒಂದು ಸಂತೋಷ ಪಡುವಂಥ ವಿಚಾರ. ನಮಗೆ ಏನಾಗ್ತಾಯಿದೆ ಅಂದರೆ ನಾವು ಈಗ ಅವ್ರು ಹೋಗಿದಾರಂಥ ಆಶ್ಚರ್ಯಕರ ಸುದ್ದಿ ಇದೆಯಲ್ಲ, ಅದು ಯಾರು ನಂಬಲಿಕ್ಕೆ ಆಯ್ತಾಯಿಲ್ಲ. ನೆನ್ನೆ 8:30 ನಿಮ್ಮ TV 9 ಚಾನಲೇ ಹಾಕಿದ್ದು ನಾನು ಸಡನ್ನಾಗಿ, ಆಕಸ್ಮಿಕವಾಗಿ ಚಾನಲ್ ಹಾಕಿದೆ ನಾನು. ಆ ಚಾನಲ್ ಹಾಕೋದು ನೋಡಿದ ತಕ್ಷಣವೇ ನನ್ನ ಮನೆಯವರಿಗೆಲ್ಲ ನೋಡಿ ಎಂಥ ಒಂದು ರಾತ್ರಿ ಬರಲಿಕ್ಕೆ ನಾವು ಅಪೋಲೋ ಹಾಸ್ಪಿಟ್ಲ್ ಹತ್ರ ಹೋಗಕ್ಕೆ ಮಾಡ್ದೋ, ಅಲ್ಲಿ ಬಿಡಲ್ಲ ಅಂತ ಗೊತ್ತಾಯ್ತು ನಮಗೆ. ಬದುಕಿದಾಗಲಂತೂ ಅವ್ರು ಸೇವೆ ಮಾಡೋಕ್ಕಾಗಲಿಲ್ಲ, ನೋಡಲಿಕ್ಕಾಗಲಿಲ್ಲ. ಈ ಒಂದು ದುರ್ದೈವದ ಪರಿಸ್ಥಿತಿಯಲ್ಲಿ ಅವ್ರು ನೋಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ದುರ್ದೈವ ಅಂತ ಹೇಳ್ಬೋದು. ಈಗ ಅಂದರೆ ಸಹಜವಾಗಿ ನೀವು ಅವಾಗಲೇ ಒಂದು ಹಾಡು ಹಾಡ್ತಾ ಇದ್ರಿ, ಅಮ್ಮನ ನೆನಪಲ್ಲಿ ಅವರಿಗೆ ಗೌರವ ಸಮರ್ಪಿಸ್ತಾ ಒಂದು ಹಾಡು ಹಾಡುತ್ತಾ ಇದ್ರಿ. 1-2 ಸಾಲುಗಳನ್ನು ಹೇಳಿದ್ರಿ ಅವ್ರಿಗೀತೇನೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಎಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಅಮ್ಮ ಕಾಣುವ ಎಲ್ಲಿರುವೆ. ನಿಜಕ್ಕೂ ಕೂಡ ಅಮ್ಮನ ಹಾಡುಗಳನ್ನು ಹಾಡ್ತಾ, ಅವರ ಗುಣಗಾನವನ್ನು ಮಾಡ್ತಾ, ಅವರ ಅಂತಿಮ ದರ್ಶನವನ್ನು ಪಡಿತಾ ಇರ್ತಕ್ಕಂಥ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಬೆಳಗಿನಿಂದ ಕೂಡ ಸಾಕಷ್ಟು ಸಂಖ್ಯೆಯ ಗಣ್ಯರು ಬರ್ತಾ ಇರುವಂಥದ್ದು ಒಂದು ಕಡೆ ಇದ್ದಾರೆ. ಸಾರ್ವಜನಿಕ ದರ್ಶನಕ್ಕೂ ಕೂಡ ಅನುಮತಿ ಇರ್ತಕ್ಕಂಥದ್ರ ಬೆನ್ನಲ್ಲೇ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬರ್ತಾ ಇದ್ದಾರೆ. ಸೊ ಮಧ್ಯಾಹ್ನ 3 ಗಂಟೆ ನಂತರ ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ಅಂತಿಮ ದರ್ಶನ 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಜಗ್ಗಿನ್. ಮಾಲ್ತೇಶ್ ಜಗ್ಗಿನ್ ವಿವರಿಸ್ತಾ ಇದ್ರು. ಜೊತೆಗೆ ಸಾಕಷ್ಟು ಮಂದಿ ಅಸಂಖ್ಯ ಅಭಿಮಾನಿಗಳು, ಸಂಗೀತ ಪ್ರಿಯರು, ಗಾಯಕರು ಅವರನ್ನು ಸ್ಮರಿಸ್ತಾ ಇದ್ದಾರೆ. ಯಾಕಂದರೆ ಎಸ್ ಜಾನಕಿ ಅಂತಂದರೆ ಅದು ಬಹಳ ದೊಡ್ಡ ಹೆಸರು.
ಕರುನಾಡಿನಲ್ಲಿ 6 ದಶಕಗಳ ಕಾಲ ಅವರು 10,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ರಂಜಿಸಿದ್ದಾರೆ. ಪ್ರತಿಯೊಂದು ಭಾವಕ್ಕೂ ಕೂಡ ಅವರು ಧ್ವನಿಯಾಗಿದ್ದಾರೆ. ಅಂತಹ ಒಬ್ಬ ಮಹಾನ್ ಕಲಾವಿದೆ, ಮಹಾನ್ ಗಾಯಕಿಯನ್ನು ಇಂದು ಭಾರತ ಕಳೆದುಕೊಂಡಿದೆ. ಗಾನಕೋಗಿಲೆ ಅಸ್ತಂಗತರಾಗಿದ್ದಾರೆ.